ಬೆಂಗಳೂರು ನಗರ ಯೋಜನಾ ನಿರ್ದೇಶಕ ತಿಪ್ಪೇಸ್ವಾಮಿಗೆ ಲೋಕಾಯುಕ್ತ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಈ ದಾಳಿಯನ್ನ ಮಾಡಲಾಗಿದೆ. ತಿಪ್ಪೇಸ್ವಾಮಿ ಅವರ ಮಾವನ ಮನೆಯಲ್ಲೂ ಕೂಡ ಲೋಕಾಯುಕ್ತ ಶೋಧವನ್ನ ಮಾಡಿದೆ. ದಾವಣಗೆರೆಯ ಚನ್ನಗಿರಿ ತಾಲೂಕಿನ ನಲ್ಕುದುರೆ ಮನೆಯಲ್ಲೂ ಕೂಡ ಶೋಧ ಆಗಿದೆ. ತಿಪ್ಪೇಸ್ವಾಮಿ ಅವರಿಗೆ ಸೇರಿದಂತಹ ಆಸ್ತಿ ದಾಖಲೆಗಳಿಗಾಗಿ ತಲಾಶನ ಮಾಡ್ತಾ ಇದ್ದಾರೆ. ಬೆಂಗಳೂರು ನಗರ ಯೋಜನಾ ನಿರ್ದೇಶಕ ತಿಪ್ಪೇಸ್ವಾಮಿ ಅವರಿಗೆ ಬೆಳ್ಳಂಬೆಳಗ್ಗೆನೆ ಲೋಕಾಯುಕ್ತ ಪೊಲೀಸರು ಶಾಕನ್ನು ಕೊಟ್ಟಿರುವಂಥದ್ದು. ನಿದ್ದೆಯ ಮಂಪರಿನಲ್ಲಿದ್ದವರಿಗೆ ಚಳಿ ಬಿಡಿಸುವಂತಹ ಕೆಲಸವನ್ನು ಲೋಕಾಯುಕ್ತ ಪೊಲೀಸರು ಮಾಡಿದ್ದಾರೆ. ತಿಪ್ಪೇಸ್ವಾಮಿ ಅವರ ಮನೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ಇವರು ಟೌನ್ ಪ್ಲಾನಿಂಗ್ ನಿರ್ದೇಶಕರು. ಇವರ ಮೇಲೆ ಈ ಅಕ್ರಮ ಹಣ ಸಂಪಾದನೆಯ ಆರೋಪ ಕೇಳಿ ಬಂದಿತ್ತು. ದೂರು ದಾಖಲಾದಂತಹ ಹಿನ್ನೆಲೆಯಲ್ಲಿ, ಆರೋಪ ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಈ ದಾಳಿಯನ್ನು ಮಾಡಲಾಗಿದೆ. ಕೇವಲ ಬೆಂಗಳೂರಿನ ನಿವಾಸ ಮಾತ್ರ ಅಲ್ಲ, ಇವರ ಮಾವನ ನಿವಾಸ ದಾವಣಗೆರೆಯಲ್ಲೂ ಕೂಡ ರೇಡ್ ಆಗಿದೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಅಗತ್ಯ ಮಾಹಿತಿಗಳಿಗಾಗಿ, ಕಡತಗಳಿಗಾಗಿ ಲೋಕಾಯುಕ್ತ ಪೊಲೀಸರು ತಲಾಶನ ಮಾಡ್ತಾ ಇರುವಂಥದ್ದು. ಗಿರಿನಗರದಲ್ಲಿರುವಂತಹ ತಿಪ್ಪೇಸ್ವಾಮಿ ಅವರ ನಿವಾಸದಲ್ಲೂ ಕೂಡ ಈಗ ಶೋಧ ಕಾರ್ಯ ಮುಂದುವರೆದಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, 4 ಜನ ಅಧಿಕಾರಿಗಳಿಗೆ ಲೋಕಾಯುಕ್ತ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಶೋಧ ಕಾರ್ಯಾಚರಣೆ ಎಲ್ಲಿಗೆ ಬಂದಿದೆ ಅಂತ ಹೇಳಿ. ಪ್ರೇಮ್, ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಅಸಮತೋಲನ ಆಸ್ತಿಯನ್ನ ಹೊಂದಿರುವ, ಅಂದ್ರೆ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನ ಹೊಂದಿದಂತಹ 4 ಅಧಿಕಾರಿಗಳ ಮನೆಗಳ ಮೇಲೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಅದು ಗಿರಿನಗರದಲ್ಲಿರುವಂತಹ ತಿಪ್ಪೇಸ್ವಾಮಿ ಅವರ ನಿವಾಸ ಇದು. ಇದನ್ನ ನೀವು ಗಮನಿಸಬಹುದು. ಇವರು ಟೌನ್ ಮತ್ತೆ ಕಂಟ್ರಿ ಪ್ಲಾನಿಂಗ್ ಡೈರೆಕ್ಟರೇಟ್ನ ಡೈರೆಕ್ಟರ್ ಇವರ ಮನೆ ಮೇಲೆ ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು, ಲೋಕಾಯುಕ್ತ SP ಶ್ರೀನಾಥ್ ಮಹದೇವ್ ಜೋಶಿ ಅವರ ನೇತೃತ್ವದಲ್ಲಿ ಇದೀಗ ದಾಳಿಯನ್ನ ನಡೆಸುವ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಇವರ ಕೆಲಸಕ್ಕೆ ಸೇರಿದಂತಹ ವರ್ಷ ಇರ್ಬೋದು, ಇವರ ಆದಾಯದ ಮೂಲಗಳು ಯಾವ್ಯಾವು, ಮತ್ತೆ ಎಷ್ಟು ಈಗ ಆಸ್ತಿಯನ್ನು ಹೊಂದಿದ್ದಾರೆ, ಇವರ ಸಂಬಳ ಸವಲತ್ತುಗಳೇನು, ಹೀಗಾಗಿ ಈ ರೀತಿಯಾಗಿ ಒಂದಷ್ಟು ಮಾಹಿತಿಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಸಂಗ್ರಹ ಮಾಡಿರ್ತಾರೆ. ಹೀಗಾಗಿ ಮನೆಯಲ್ಲಿ ಬ್ಯಾಂಕ್ ಪಾಸ್ಬುಕ್ಗಳಿರ್ಬೋದು, ಮತ್ತೆ ಮನೆಯಲ್ಲಿರ್ತಕ್ಕಂಥ ಚಿನ್ನಾಭರಣ, ನಗದು, ಎಲ್ಲೆಲ್ಲಿ ಆಸ್ತಿ ಪತ್ರಗಳನ್ನು ಮಾಡಿದ್ದಾರೆ, ಎಲ್ಲೆಲ್ಲಿ ಆಸ್ತಿಯನ್ನು ಹೊಂದಿದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ಆಸ್ತಿಗಳನ್ನು ಪತ್ತೆ ಹಚ್ಚುವ, ದಾಖಲೆಗಳನ್ನು ಪರಿಶೀಲನೆಯನ್ನು ನಡೆಸುವ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಿದ್ದಾರೆ. ಇದಲ್ಲದೆ ಮೋಹನ್ ಅಂತೇಳಿ ಇವರು ಅಬಕಾರಿ ಇಲಾಖೆಯ SP, ಅವರ ಮನೆ ಮೇಲೂ ಕೂಡ ಇದೀಗ ದಾಳಿಯನ್ನು ನಡೆಸುವ ಕೆಲಸವನ್ನು ಮಾಡಲಾಗ್ತಿದೆ. ಅದು ಕನಕಪುರ ರಸ್ತೆಯ ವಜ್ರಹಳ್ಳಿಯ ಒಂದು ಬೃಹತ್ ವಿಲ್ಲಾ, ಐಷಾರಾಮಿ ವಿಲ್ಲಾದ ಆ ಒಂದು ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ನಡೆಸುವ ಕೆಲಸವನ್ನು ಮಾಡಲಾಗ್ತಿದೆ. ಅದ್ರ ಜೊತೆಗೆ ಕೃಷ್ಣವೇಣಿ ಅಂತೇಳಿ ಇವರು ಭೂಗರ್ಭ ಶಾಸ್ತ್ರಜ್ಞೆ, ಚಿಕ್ಕಬಳ್ಳಾಪುರ ಅವರ ಮನೆ, ಹಾಗೆ ಬೆಂಗಳೂರಿನ ಯಲಹಂಕದಲ್ಲಿರ್ತಕ್ಕಂತಹ ಅವರ ಫ್ಲಾಟ್, ಇವುಗಳ ಮೇಲೂ ಕೂಡ ದಾಳಿಯನ್ನು ನಡೆಸಿ ಒಂದಷ್ಟು ಆಸ್ತಿ ಪತ್ರಗಳನ್ನು, ಮತ್ತೆ ಎಲ್ಲೆಲ್ಲಿ ಆಸ್ತಿಗಳನ್ನು ಮಾಡಿದ್ದಾರೆ, ಇವರ ಆದಾಯ, ಇವೆಲ್ಲವನ್ನ ಕೂಡ ತಪಾಸಣೆಗೆ ಒಳಪಡಿಸುವ ಕೆಲಸವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ. ಮತ್ತೊಬ್ಬರು ಕಾವೇರಿ ನೀರಾವರಿ ನಿಗಮದ MD ಅಧಿಕಾರಿ ಮಹೇಶ್ ಅಂತೇಳಿ ಅವರ ಮಂಡ್ಯದ ನಿವಾಸದ ಮೇಲೂ ಕೂಡ ದಾಳಿಯನ್ನು ನಡೆಸಿ ಒಂದಷ್ಟು ದಾಖಲೆಗಳನ್ನು ಪರಿಶೀಲನೆಯನ್ನು ನಡೆಸೋದು, ಅಕೌಂಟ್ಗಳ ವಹಿವಾಟು, ಅದರ ಜೊತೆಗೆ ಇವರು ಮನೆಯಲ್ಲಿರ್ತಕ್ಕಂಥ ಚಿನ್ನಾಭರಣ, ಬೆಳ್ಳಿ, ನಗದು, ಇವೆಲ್ಲವನ್ನ ಕೂಡ ಇದೀಗ ಒಂದೊಂದಾಗಿ ವಶಕ್ಕೆ ಪಡೆಯುವ ಕೆಲಸವನ್ನ ಮಾಡಲಾಗ್ತಿದೆ. ಮತ್ತೆ ಮನೆಯಲ್ಲಿರ್ತಕ್ಕಂತಹ ಐಷಾರಾಮಿ ವಸ್ತುಗಳು ಯಾವ್ಯಾವು, ಮತ್ತೆ ಯಾವ್ಯಾವುದಕ್ಕೆ ಎಷ್ಟೆಷ್ಟನ್ನ ಖರ್ಚು ಮಾಡಿದ್ದಾರೆ, ಈ ನಿಟ್ಟಿನಲ್ಲಿ ಬೇರೆ ಬೇರೆ ಕಡೆ, ಅದು ಕೃಷಿ ಭೂಮಿ ಇರ್ಬೋದು ಅಥವಾ ಬೇರೆ ಬೇರೆ ನಿವೇಶನಗಳಿರ್ಬೋದು, ಮತ್ತೆ ಫ್ಯಾಕ್ಟರಿಗಳಿರ್ಬೋದು, ಈ ರೀತಿಯಾಗಿ ಎಲ್ಲೆಲ್ಲಿ ಆಸ್ತಿಗಳನ್ನು ಮಾಡಿದ್ದಾರೆ ಈ ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ತಲಾಶೆಗೆ ಒಳಪಡಿಸುವ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಿದ್ದಾರೆ. ಪ್ರೇಮ್, ಬಹುಶಃ ಮಧ್ಯಾಹ್ನದ ಹೊತ್ತಿಗೆ ಒಂದು ಅಪ್ರಾಕ್ಸಿಮೇಟ್ ಆಗಿ ಒಂದು ಅಂದಾಜಿನ ಆಸ್ತಿ ಮೌಲ್ಯ ಸಿಗಬಹುದು, ಯಾರ್ಯಾರು ಎಷ್ಟು ಅಸಮತೋಲನ ಆಸ್ತಿಯನ್ನ ಹೊಂದಿದ್ದಾರೆ ಅಂತೇಳಿ.